ನಾವು ಈಗಾಗಲೇ ಆಕ್ಸಿಡೆಂಟ್ ಅಪ್ರೂವ್ ಆಗಿದೆ, ಅದಕ್ಕೆ ಅಮೌಂಟ್ ರಿಸರ್ವ್ ಮಾಡಿದ್ವಿ, ಟೆಂಡರ್ ಕರೆದ್ವಿ, ಕೆಲಸ ಶುರು ಮಾಡೋದು ಬಾಕಿ ಇದೆ. ಸರ್ವೆ ಡಿಮಾಂಡ್ ಆಗುತ್ತೆ. ಅದು ಜಾಗ ನಿಮ್ಮ ಜಾಗ ನಾವು ಅವ್ರು ಒಬ್ಬರು ಬಂದು ಹೇಳಿದ್ರಿಂದ ಇವತ್ತು ನಾವೆಲ್ಲರೂ ನೋಡ್ರಿ ಪಾಪ ನಮ್ಮ ಅನೇಕ ಬಡವ್ರ ಜನ ಇವತ್ತ ಕೂಲಿ ಕಾರ್ಮಿಕರ ಇಟಂಗಿ ಬಟ್ಟಿ ಇದು ಅದು ಜೀವನ ಮಾಡ್ಬೇಕು, ಕಸ ಹುಡ್ಗಸ್ಬೇಕು. ಈ ಸಿಟಿ ಒಳಗೆಲ್ಲ ಸ್ವಚ್ಛ ಮಾಡ್ತಾ ಇರ್ತಾರ. ಅಂದ್ರೆ ಬಿ ಅವತ್ತು ಇವ್ರಿಗೆ ಇರ್ಲಾಕ ಇವತ್ತು ಮನಿ ಇಲ್ಲ, ಇವ್ರಿಗೆ ಮನಿ ಇಲ್ಲ. ಗುಂಟಾ ಪ್ಲಾಟ್ ಒಳಗ ಎಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಗುಂಟಾ ಪ್ಲಾಟ್ ತಗೊಂಡು ಇವತ್ತು ಅವ್ರು ಏನ್ ಗುಡಿಸಲ್ ಕಟ್ಕೊಂಡಿದ್ರೆ ಬಿ ಅವ್ರಿಗೆ ಬಿ ಖಾತಾ ಚಾಲು ಆಗ್ಲಿ ಅತ್ಕೇಸಿ ಮಾನ್ಯ ಕಮಿಷನರ್ ಸಾಹೇಬ್ರು ಹೇಳ್ತಾರೆ, ಬಿ ಖಾತಾ ಚಾಲು ಆಗ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅನೇಕ ಜನಗಳ ಒಳಗೆ ಇವತ್ತ ಕಮಿಷನರ್ ಅವರು ಬಿಜಾಪುರ ಕಮಿಷನರ್ ಸಾಹೇಬ್ರು ಒಳ್ಳೆಯವರು. ಅನೇಕ ಇಲ್ಲಿ ಎಲ್ಲಿ ಹೋಗಿ ಕೇಸಿ ಅವ್ರು ಎಲ್ಲೆಲ್ಲಿ ಏನ್ ಗೌರ್ಮೆಂಟ್ ಮನಿ ಕಟ್ಟಿದ ಮನಿಗಳು ಇತ್ಲ, ಏಗಾಪುರ ಆಗ್ಲಿ ಮತ್ತ ಈ ಕಡೆ ಅಲುಮಿನ್ ದವಾಖಾನೆ ಹಿಂದಿನ ಬಾಜು ಆಗ್ಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಮನಿಗಳು ಇತ್ತ ಅವು ಅಷ್ಟು ಏನು ಇಲ್ಲ ಅಂದ್ರೆ 300 ಮನಿಗಳು ಇವತ್ತ ಅವು ಕಸ ಹುಡ್ಗಸವ್ರು ನಾವು ಕುಡ್ತೀವಿ ಅಂತ ಕೇಸಿ ಭರೋಸೆ ಕೊಟ್ಟಾರ. ದಯವಿಟ್ಟು ನಮ್ಮ ಯಾರ್ಯಾರು ಬಡವರಿದ್ದ ಇನ್ನು ಮನಿಯನ್ನು ಶಿಫ್ಟ್ ಮಾಡ್ಯಾರಲ್ಲ, ಇವತ್ತು ರೋಡ್ ಒಳಗೆ ಬಂದೈತಿ, ನಾವು ಹೊರಗೆ ಬಂದೈತಿ ಅದ್ ಕೇಸಿ ಮನಿಗಳು ಶಿಫ್ಟ್ ಮಾಡಿದ್ ಅನೇಕ ಒಂದು 55-60 ಜನ ನಮ್ಮ ಸಂಘಟನೆದವ್ರು ಇತ್ತು, ಅವ್ರು ಬಡವ್ರು ಇತ್ತ. ಅವ್ರಿಗೆ ಬಿ ನಾವು ಏನು ಗೌರ್ಮೆಂಟ್ ಕಟ್ಟಿದ ಮನಿ ಒಳಗೆ ಜಾಗ ಕೊಡ್ತೀವಿ ಅಂತ ಕೇಸಿ ಹೇಳಿದ ತಕ್ಷಣ ನಾವು ಕಮಿಷನರ್ ಆಫೀಸ್ ಒಳಗೆ ಮನವಿ ಕೊಟ್ಟು ಇಲ್ಲಿಂದ ಹೋರಾಟ ಇವತ್ತು ಅಂತ್ಯ ಮಾಡ್ತೀನ. ಅನೇಕ ಜರ ಆಗ್ಲಿಕ್ಕಂದ್ರೆ 15 ದಿವಸ 20 ದಿವಸ ಒಳಗೆ ಆಗ್ಲಿಕ್ಕಂದ್ರೆ ಮತ್ ಸಾವಿರಾರು ಜನ ಬಂದ್ ಕೇಸಿ ಇದು ಕಮಿಷನರ್ ಆಫೀಸ್ ಬಂದ್ ಮಾಡ್ಕೊಡೋದು ಪಾಳಿ ಬರ್ತಾ. ಅದ್ರ ಸಂಬಂಧ ನಾವು ಮೊನ್ನೆ ಕಮಿಷನರ್ ಸಾಹೇಬ್ರಿಗೆ, ಜಿಲ್ಲಾಧಿಕಾರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಅವ್ರು ಕೂಡ್ಲೆ ಮಾಡ್ತೀನಿ ಅಂತ ಕೇಸಿ ಅವ್ರ ಮೇಲೆ ತುಂಬಾ ಭರೋಸೆ ಐತಿ, ಕೂಡ್ಲೆ ಮಾಡ್ತಾರ ಅಂತ ಕೇಸಿ ನಮ್ಗೆ ಎಲ್ಲರಿಗೂ ನಂಬಿಕೆ ಐತಿ. ನಾವೆಲ್ಲಾ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಬಂದ್ ಇವತ್ತು ಅವ್ರಿಗೆ ಒಂದು ಮೆಮೊರಂ ಸಲ್ಲಿಸಿದ್ವಿ. ಆ ಮೆಮೊರಂ ಪ್ರಕಾರ ನಮ್ಗೆಲ್ಲ ಏನು ಕೆಲಸ ಐತಿ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ. ನಾವು ಎಲ್ಲಾ ಪದಾಧಿಕಾರಿಗಳು ಇವತ್ತೇನ ಯಾಕಪ್ಪ ಇದು ಮಾಡ್ತಾ ಇದೀವಿ ಅಂದ್ರೆ ಈ ಬಿಸಿಲ್ ಜಾಸ್ತಿ ಇರೋದು ಕಾರಣ ನಾವೆಲ್ಲರೂ ಅವ್ರವ್ರ ಕೆಲಸಗಳು ಮಾಡ್ಕೋರಿ ನೀವು. ಯಾಕಂದ್ರೆ ನಿಮ್ಗ ಡಿಪಾರ್ಟ್ಮೆಂಟ್ದವ್ರಿಗೆ ಅಷ್ಟೇ ಬಿಸಿಲು ಇರ್ತಾವ, ಈ ಬಡವರಿಗೆ ಏನು ಬಿಸಿಲು ಇರಂಗಿಲ್ಲ. ಇವತ್ತು 8ಕ್ಕೆ ಬರ್ತಾರ, 1ಕ್ಕೆ 12ಕ್ಕೆ ಬಾಕ್ಲಾ ಬಂದ್ ಆಗ್ತಾವ ಎಲ್ಲ ಆಫೀಸರ್ಗಳು. ನಾವ್ ಏನ್ ಹೇಳ್ತಾ ಇದೀವಿ, ನೀವು ಎಸಿ ಒಳಗ್ ಕೂತಿರ್ತೀರಿ, 8ಕ್ಕೆ ಬಂದ್ರೆ ಬಿ 5ರ ತನಕ ಕುಂಡ್ರಿ ಎತ್ ಕೇಸಿ ನಾವು ಮೊನ್ನೆ ಅವ್ರಿಗೆ ಒಂದು ಮೆಮೊರಂ ಕೊಡ್ತಾ ಇದೀವಿ. ದಯವಿಟ್ಟು ನಮ್ಮ ಏನು ಕೆಲಸ ಯಾರೇ ಬಂದ್ರೆ ಬಿ ನೀವು ನಿಮ್ಮ ಆಫೀಸ್ ಒಳಗೆ ಬಂದ್ರೆ ಯಾವ ಆಫೀಸ್ ಒಳಗೆ ಸ್ವಲ್ಪ ಜಲ್ದಿ ಚಾಲು ಮಾಡ್ರಿ, 1ಕ್ಕೆ ಬಂದ್ ಮಾಡಿ ಹೋಗ್ಬೇಡ್ರಿ ಎತ್ ಕೇಸಿ ನಾವು ಎಲ್ಲರೂ ಹೇಳಿದ್ವಿ. ಅದ್ರ ಪ್ರಕಾರ ನೋಡೋಣ ಮುಂದೆ ಏನೇನ್ ಆಗ್ತಾವ. ಮುಂದ್ ಭವಿಷ್ಯ ಒಳಗೆ ಆಗ್ಲಿಕ್ಕಂದ್ರೆ ನಾವು ಇಲ್ಲಿ ಉಗುರಾಗಿ ಹೋರಾಟ ಮಾಡ್ಕೇಸಿ. ಬಾತ್ರೂಮ್ ಅದ ಅದು 16 ನಂಬರ್ ವಾರ್ಡ್ ಒಳಗ ಬಾತ್ರೂಮ್ ಟಾಯ್ಲೆಟ್ ಕಟ್ತೀವತ್ತಿ, ಒಂದ್ ಎಲ್ಲಾ ಮನಿ ಟಾಯ್ಲೆಟ್ ಕಟ್ತೀವತ್ತಿ ಎಸ್ಟಿಮೇಟ್ ಹಾಕೊಂಡಾರ. ಅದಕ್ಕೆ ದುಡ್ಡು ಬಿ ಬಿಡುಗಡೆ ಆಗೈತಿ. ಮತ್ತ ಮಾನ್ಯ ಜಿಲ್ಲಾಧಿಕಾರಿ ಅವರು 15 ಟಾಯ್ಲೆಟ್ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಾರ. ಆ 15 ಲಕ್ಷ ಸ್ಯಾಂಕ್ಷನ್ ಮಾಡಿಕೊಟ್ರೆ ಅನೇಕ ಜನ ಅಲ್ಲಿ ಕಿಲ್ಗೇಡಿ ಜನಗಳು ಇರ್ತಾವಲ್ಲ ಊರಿದ್ದಾಗ ಅವ್ರಿಗೆ ಬಂದು ಹೇಳ್ತಾ ಇದಾರ, ನೋಡ್ರಿ ನಿಮ್ಮ ನಗರ ಪಾಲಿಕಾ ಜಾಗ, ಅದು ನಗರ ಜಾಗ ಎಲ್ಲಿ ಬರ್ತಾವ ಅಲ್ಲಿ ಕಟ್ಕೊಡ್ರಿ ಅದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೆವು. ನಗರ ಪಾಲಿಕಾ ಜಾಗ ಒಳಗೆ ನೀವು ಯಾರೇ ಬರೇ ನೀವು ನಗರ ಪಾಲಿಕಾ ಜಾಗ ಒಂದ್ ಮನಿ ಕಟ್ರೆ ಬಿ ಮನಿ ಬೀಳಸ್ ಹೋಗ್ತೀರಿ. ಯಾರು ಹೇಳ್ತಾರ ಅದಕ್ಕೆ ಬಂದ್ ಮಾಡ್ಬೇಡ್ರಿ. ಕೂಡ್ಲೆ ಅದು ಟಾಯ್ಲೆಟ್ ಏನ್ ಸ್ಯಾಂಕ್ಷನ್ ಆಗ್ಯಾವ 16 ನಂಬರ್ ವಾರ್ಡ್ ಟಾಯ್ಲೆಟ್ ಗೌರ್ಮೆಂಟ್ ಮನಿಗಳ ಮತ್ ಹಕ್ಪತ್ರ ಕೂಡ್ಲೆ ನೀವು ಬಿಡುಗಡೆ ಮಾಡ್ಬೇಕಂತ ಹೇಳ್ತಾ ಇದೀವಿ. ಅವ್ರು ಮಾಡ್ತೀನಿ ಅಂತ ಹೇಳ ಒತ್ತಾಯ ಮಾಡಿದೀವಿ. ಅವ್ರ ಮೇಲೆ ಅವ್ರು ಕಾರ್ವಾಯಿ ಮಾಡ್ತೀನಿ ಅಂದಾರ. ಅಟ್ಟು ಮೀರಿ ಆಗ್ಲಿಕ್ಕಂದ್ರೆ ಅವ್ರ ಮೇಲೆ FIR ಹಾಕ್ಸೋದು ಮಾತ್ರ ಜವಾಬ್ದಾರಿ ಮಾಡ್ತೀವಿ ಅಂತ ಹೇಳ್ಯಾರ ಅವ್ರು. ಅದು ಅವ್ರಿಗೆ ಡಿಪಾರ್ಟ್ಮೆಂಟ್ ಈಗ MLA ಈಗ ಅಲ್ಲಿ ಕಟಕ್ದೂಂಡ್ ಸಾಹೇಬ್ರು ಇದಾರ. ಆ ಕಟಕ್ದೂಂಡ್ ಸಾಹೇಬ್ರು ಬಿ ಜವಾಬ್ದಾರಿ ಇರ್ತಾವ. ಯಾಕಂದ್ರೆ ಅಲ್ಲಿ ಹಲವಾರು ಪ್ರಾಬ್ಲಮ್ಗಳು ಐತಿ ಅವ್ರ ಕ್ಷೇತ್ರದೊಳಗ. ಆ ಪ್ರಾಬ್ಲಮ್ಗಳ ನೀವು ಕೂಡ್ಲೆ ಬಗೆಹರಿಸ್ತಿರೋದ್ಕೇಸಿ ನಾವು ಬಿ ಕಟಕ್ದೂಂಡ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ನೀವು ಕೂಡ್ಲೆ ಯಾರ್ಯಾರು ಏನ್ ಹಿಂಗ ನೋಡ್ರಿ ಕೆಲಸ ಮಾಡ್ಲಾಕ ರಾಜಕೀಯ ಆಮೇಲೆ ಮಾಡ್ರಿ, ನೀವು ಪಕ್ಷ ಮಾಡ್ರಿ, ರಾಜಕೀಯ ಮಾಡ್ರಿ, ವೋಟಿಂಗ್ ಹಾಕೋರಿ, ಬರುದು ನೋಡ್ರಿ. ನೀವು ನಾವೇನ್ ಯಾರು ಇಲ್ಲಿ ರಾಜಕೀಯ ಮಾಡೋರಿಲ್ಲ, ನಾವೊಂದ್ ಸಂಘಟನೆದವ್ರು. ಏನು ಬಡವ್ರು ಏನ್ ಒಳ್ಳೇದಾಗ್ಲಿ ಅದ್ಕೇಸಿ ನಾವು ಹೇಳ್ತಾ ಇರ್ತೀವಿ. ಕೂಡ್ಲೆ ನೀವು ಅವ್ರು ಯಾರ ನಿಮ್ಮವ್ರೇ ಈಗ ಇವತ್ತ ಅವ್ರು ಟಾಯ್ಲೆಟ್ ಕಟ್ಬೇಡ್ರಿ ಅದ್ಕೇಸಿ ಅಲ್ಲಿ ಏನ್ ತೊಂದ್ರೆ ಕೊಡ್ತಾ ಇದಾರಲ್ಲ, ಕೂಡ್ಲೆ ನಿಮ್ ಕಾರ್ಯಕರ್ತಾಗ ನೀವು ಹೇಳ್ಕೋಬೇಕಂತೇಸಿ ನಾವು ಕಟಕ್ದೂಂಡ್ ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಅವ್ರು ಕಮಿಷನರ್ ಸಾಹೇಬ್ರು ಹೇಳ್ಯಾರ, ಅವ್ರು ಕೂಡ್ಲೆ ಅವ್ರ ಮೇಲೆ ಇದು ಮಾಡ್ಲಿಕ್ಕಂದ್ರೆ ನಾವು ಸರ್ವೆ ಮಾಡಿಸ್ಕೇಸಿ ಕೂಡ್ಲೆ ಅದಕ್ಕೆ ಅಲ್ಲಿ ಕಟ್ಟು ಕೊಡೋದು ವ್ಯವಸ್ಥೆ ಮಾಡ್ತೀನಿ ಅಂದಾರ. ಅಟು ಮೀರಿ ಮಾಡ್ಲಿಕ್ಕಂದ್ರೆ ನಮ್ದ್ರೆ ಐತಿ. ಮತ್ ಬಾಗ್ಲಾ ಬಂದ್ ಮಾಡುದು, ಹೋರಾಟ ಮಾಡುದು, ಪರ್ಮಿಷನ್ ತಕೊಳ್ಳೋದು ಅದೆಲ್ಲ ಡಿಪಾರ್ಟ್ಮೆಂಟ್ ಇರ್ತಾವ. ನಾವು ಪರ್ಮಿಷನ್ ತಕೊಂಡು ಅವರು ಹೋರಾಟ ಇಳಿಬೇಕಾಗ್ತಾವ. ಹಿಂಗೆ ಇಳಿದು ಇರಂಗಿಲ್ಲ. ಇವತ್ತೊಂದು 10-20 ಜನ ಬಂದು ಮನವಿ ಕೊಟ್ಟಿದ್ವಿ. ಆ ಮನವಿ ಪ್ರಕಾರ 15 ದಿವಸ ಒಳಗೆ ಟೈಮ್ ಕೊಟ್ಟಾರ. 15 ದಿವಸ ಒಳಗೆ ಆಗ್ಲಿಕ್ಕಂದ್ರೆ ಮುಂದಿನ ವ್ಯವಹಾರ ಬೇರೆ ಐತಿ. ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್. ಅವ್ರು ನಮ್ಮ ಜಾಗ ಅಂತಕೊಂಡು ಹೋರಾಟ ಮಾಡ್ತಾರೆ. ನಮ್ಮದು ನಾವು ಅದಕ್ಕೆ ಸರ್ವೆ ಮಾಡಿ ಸರ್ವೆದಿಂದ
ಡಿಮಾರ್ಕ್ಸ್ ಆ ತಕ್ಷಣ ಕೆಲಸ ಶುರು ಮಾಡ್ತೀವಿ. ನಾವು ಈಗಾಗಲೇ ಆಕ್ಸಿಡೆಂಟ್ ಅಪ್ರೂವ್ ಆಗಿದೆ, ಅದಕ್ಕೆ ಅಮೌಂಟ್ ರಿಸರ್ವ್ ಮಾಡಿದ್ವಿ, ಟೆಂಡರ್ ಕರೆದ್ವಿ, ಕೆಲಸ ಶುರು ಮಾಡೋದು ಬಾಕಿ ಇದೆ. ಸರ್ ಡಿಮಾರ್ಕ್ಸ್ ಆಗುತ್ತೆ. ಸಾಹೇಬ್ರ ಅದು ಜಾಗ ನಿಮ್ಮ ಜಾಗ ನೀವು ಎಲ್ಲಿಗೆ ಕೊಟ್ಟಿರಿ ನಾವು ಸಭೆದಿದೆ ಅವ್ರು ಒಬ್ಬರು ಬಂದು ಹೇಳಿದ್ದಿಲ್ಲ ಈಗ ಇವ್ರು ಈ ಕಡೆ ಇದ್ದಾರೆ. ಯಾರು ಕರೆಂಟ್ ಬೇಕಂತಲ್ಲ, ಜನ ಈ ಕಡೆ ಇದ್ದಾರೆ. ಎಲ್ಲರೂ ಟೋಟಲ್ ನಿಮ್ಗೆ 500 ಜನ ಹೆಣ್ಮಕ್ಳು ಬಂದಿದೆ. ನಮ್ಮದಂತೂ ಅಪ್ರೂವ್ ಆಗಿದ್ದಾರೆ, ನಾವು ಪ್ರತಿ ಕಡೆ ಇದೀವಿ. ಬಟ್ ನಾವು ಹೋದಾಗ ಮಳೆ ನಾನು ನಿಮ್ಗೆ ಕರೆದೆ, ಅವ್ರು ಜನದ ಯಾರು ಬರಲ್ಲ ಅಲ್ಲಿ. ನೀವು ಯಾರು ಕಳಿಸ್ಕೊಂಡು ಸುಮಾರು 1 hour ವೇಟ್ ಮಾಡಿದ್ರೆ ಸಂಡೇ 1 hour ಫೋನ್ ಮಾಡಿ ಹೋದ್ರೆ 500 ಜನ ಅಲ್ಲಿ ಬರ್ತಾರೆ. ಏನೇ ಆಗಿದ್ದ ವಿಷಯ ಅಂದ್ರೆ ಅವ್ರು ಎಲ್ಲ ಇಟಂಗಿ ಬಟ್ಟಿ ದುಡಿಲಾಗ ಹೋಗ್ತಾರೆ. ಈಗ ಅವ್ರ ಜೀವನ ದುಡಿದು ಇಟಂಗಿ ಬಟ್ಟಿ ಮೇಲೆ ಹೋಗಿ ದುಡಿದ್ ಬಂದು ಮನೆಗೆ ಬರ್ಬೇಕು. ಅಲ್ಲೇ ಕೆಲಸ ಹೋಗಿರ್ತಾರೆ. ಸರ್ವೆ ಬರೋದ್ರಿಂದ ಸರ್ವೆದಿಂದ ಮಾರ್ಕ್ಸ್ ಮಾಡ್ಕೊಂಡು ಹೇಳ್ತೀನಿ ನೋಡ್ರಿ, ನೀವು ಜನದಿಂದ ಏನು ಇದು ಬೇಕು ನಾವೆಲ್ಲರೂ ಬಿಟ್ಟಿವಿ. ಆ 16 ನಂಬರ್ ವಾರ್ಡ್ ಬಿ ಖಾತಾ ಚಾಲು ಆದ ತಕ್ಷಣ ಅವ್ರನ್ನೆಲ್ಲ ಬಿ ಖಾತಾ ಮಾಡಿದೆವು. ಗೌರ್ಮೆಂಟ್ ಮನೇದು ಒಂದು ಜಲ್ದಿ ಇದು ಮಾಡಿ ಮತ್ತೆ ಇದು ಸದ್ಯಕ್ಕೆ ಅಪ್ರೂವ್ ಆಗಿದೆ. ಇದು ತುಂಬಿದ ಯಾರ್ಯಾರು ತುಂಬ್ಯಾರ ಅವ್ರು ಇಲ್ಲಿ ಏನಪ್ಪ ಇದು ಇನ್ನೇ ಜಾದವ್ರೆ 3,16,000 ಇಲ್ಲಿದು ಇವ್ರದಾ ಇಲ್ಲಿದು MLA ಇದು ನಮಾಡ್ಸ್ಕೊಂಡು ನಮಾಡ್ಸ್ಕೊಂಡು ನೀವೇ ಎಸ್ ಎಸ್ ನಾ ಮಾಡ್ತೀವಿ. ತುಂಬಿದಷ್ಟೇ ಮಾಡ್ತೀವಿ. ಎಸ್ ಎಸ್ ಖಂಡಿತ ಖಂಡಿತ ತುಂಬಿದಷ್ಟು ಮಾಡ್ತೀವಿ. ಓಕೆ